ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬರೀ 5 ನಿಮಿಷಕ್ಕೆಲ್ಲ ಸಖತ್ ಟೇಸ್ಟಿಯಾಗಿರೋ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಒಂದು 5 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಬೇಕು. ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋಬೇಕು. ಇವಾಗ ಒಂದು ಕೆಜ್ಜಿಟ್ಕೊಂಡಿರೋವಂಥ ಒಂದು ಉಂಡೆ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೇಯ್ನ್. ಇದಕ್ಕೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಬೇಡಿ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5ರಿಂದ 6 ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಎಲ್ಲರೂ ಹೇಗೆ ಮಾಡ್ತಾರೋ ಟೊಮೆಟೊ ಗೊಜ್ಜು ಹಾಗೆ ನಾನು ಮಾಡೋದು. ಯಾರಾದರೂ ಹೊಸದಾಗಿ ಅಡುಗೆ ಮಾಡ್ದಿರೋರು ಇದ್ದರೆ ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಮಾಡ್ಕೋಬಹುದು, ಹೆಲ್ಪ್ ಆಗುತ್ತೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 7ರಿಂದ 8 ಟೊಮೆಟೊನ ತಗೊಂಡಿದ್ದೀನಿ ನಾನು. ಆ್ಯಪಲ್ ಟೊಮೊಟೊ, ಹುಳಿ ಟೊಮೊಟೊ ಎರಡನ್ನೂ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ತೊಗೋಬಹುದು. ಇವಾಗ ಟೊಮೊಟೊ ಗೊಜ್ಜಿಗೆ ಮೇಯ್ನು ಟೊಮೊಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ, ಇಷ್ಟು ಟೊಮೊಟೊ ಗೊಜ್ಜಿಗೆ ಇಷ್ಟು ಉಪ್ಪು ಹಾಕ್ತಿದ್ದೀನಿ. ಯಾಕೆಂದರೆ ಟೊಮೊಟೊ ಗೊಜ್ಜಿಗೆ ನಾವು ಹೇಗೆ ಮಾಡಿದ್ರೂ ನೋಡ್ಕೊಂಡು ಮಾಡಿಲ್ಲ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಕೊನೆಯಲ್ಲಿ ಫ್ರೈ ಆದಮೇಲೆ. ಯಾವಾಗಲೂ ಉಪ್ಪನ್ನ ಕಮ್ಮಿ ಹಾಕ್ಕೊಬೇಕು ಟೊಮೊಟೊ ಗೊಜ್ಜಿಗೆ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಐ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕು. ಟೊಮೊಟೊ ಪೂರ್ತಿ ಮ್ಯಾಶ್ ಆಗಬೇಕು. ಇವಾಗ ನೋಡಿ, ಟೊಮೊಟೊ ನೀಟಾಗಿ ಮ್ಯಾಶ್ ಆಗಿಲ್ಲ. ಅದಕ್ಕೆ ನಾನು ಈ ಥರ ಮಾಡ್ಕೋತಿದ್ದೀನಿ. ಈ ಥರದೊಂದು ಸೌಟನ್ನ ತಗೊಂಡು ಆ ಸೌಟ್ ಮುಖಾಂತರ ಆ ಸೌಟಿನ ಸಹಾಯದಿಂದ ಈ ಥರ ಟೊಮೊಟೊನೆಲ್ಲ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಮ್ಯಾಶ್ ಮಾಡ್ಕೊಬೇಕು. ಆ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೇಗ ಮ್ಯಾಶ್ ಆಗುತ್ತೆ. ಟೊಮೊಟೊ ಕೂಡ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ಮ್ಯಾಶ್ ಮಾಡ್ಕೊಂಡಾದಮೇಲೆ ಟೊಮೆಟೊ ಗೊಜ್ಜು ನಮಗೆ ರೈಸಿಗೆಲ್ಲ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಲ್ವಾ, ಹಾಗಾಗಿ ನಾವು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಬಾರ್ದು. ಸಾಂಬಾರು ಥರ ಸ್ವಲ್ಪ ಆ ಟೊಮೆಟೊ ಎಲ್ಲ ಬೇಯೋಷ್ಟು, ಮಸಾಲೆ ಬೇಯೋಷ್ಟು ನೀರು ಹಾಕ್ಕೋಬೇಕು. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೋತಿದ್ದೀನಿ. ಈ ಟೊಮೊಟೊ ಗೊಜ್ಜುಗಳೆಲ್ಲ ಮಾಡಬೇಕಂದ್ರೆ ಸಾಂಬಾರು ಪೌಡ್ರು ಚೆನ್ನಾಗಿರಬೇಕು. ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಸಾಂಬಾರು ಪೌಡ್ರು ಮಾಡೋ ರೆಸಿಪಿ ಬೇಕಿತ್ತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಂದು ಸಾಂಬಾರು ಪೌಡ್ರು ಖಾಲಿ ಆದಮೇಲೆ ನಾನು ಮಾಡ್ಕೊಳ್ಳೋ ಟೈಮಲ್ಲಿ ನಾನು ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಇವಾಗ ನೋಡಿ, ಟೊಮೊಟೊ ಗೊಜ್ಜು ಈ ಥರ ರೆಡಿಯಾಗಿದೆ. ಈ ಥರ ಮ್ಯಾಶ್ ಆಗಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುವಂಥ ಟೊಮೊಟೊ ಗೊಜ್ಜು ಬರೀ 5 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.